ನಾನು ಮತ್ತೆ ನನ್ನ ಯಜಮಾನರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ದೇವಸ್ಥಾನ ಅನ್ನೋದಾದ್ರೆ ಶಿವಮೊಗ್ಗದಿಂದ 45 ಕಿಲೋಮೀಟರ್ ದೂರದಲ್ಲಿರೋ ಗುಳಿಗುಳಿ ಶಂಕರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಶಂಕರನ ಜೊತೆಗೆ ಚೌಡೇಶ್ವರಿ ಅಮ್ಮನವರ ಗುಡಿಯೂ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಕೊಳವಿದೆ. ಆ ಕೊಳದ ಹೆಸರೇ ಜಟಾತೀರ್ಥ. ಈ ಕೊಳದ ವಿಶೇಷತೆಯನ್ನು ಹೇಳುವುದಾದ್ರೆ, ಶುಕ್ಲಾಚಾರ್ಯರು ತಪಸ್ಸು ಮಾಡಿ ಶಿವನನ್ನು ನೀರು ಕೇಳಿದಾಗ ಶಿವ ಮೆಚ್ಚಿ ತನ್ನ ಜಡೆಯಲ್ಲಿರುವ ಗಂಗೆಯನ್ನು ಬಿಟ್ಟಾಗ ಈ ಗುಳಿಗುಳಿ ಶಂಕರದಲ್ಲಿ ನೀರು ಉದ್ಭವವಾಯಿತು. ಈ ಸ್ಥಳವನ್ನು ಅದಕ್ಕಾಗಿಯೇ ಜಟಾತೀರ್ಥ ಎಂದು ಕರೆಯಲಾಗುತ್ತದೆ. ಈ ಕೊಳದಲ್ಲಿ ಶಿವಲಿಂಗವಿದ್ದು ಶಿವಲಿಂಗದ ಸುತ್ತ ಕಟ್ಟಿರುವ ಪಾಚಿ ಶಿವನ ಜಡೆಯಂತೆ ಕಾಣುತ್ತದೆ. ಇದರ ವಿಶೇಷತೆ, ಯಾವುದಾದರೂ ಒಂದು ಕಾರ್ಯವನ್ನು ಬೇಡಿಕೊಂಡು ಮನಸ್ಫೂರ್ತಿಯಾಗಿ ಶಿವನನ್ನು ನೆನೆದು ನೀರಿನಲ್ಲಿ ಬಿಲ್ವಾಪತ್ರ ಎಲೆಯನ್ನು ಬಿಡಬೇಕು. ಸ್ವಲ್ಪ ಸಮಯದ ಬಳಿ ಅದು ಮೇಲಕ್ಕೆ ಬಂದರೆ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬುದು ಇಲ್ಲಿನ ನಂಬಿಕೆ. ಉದ್ಭವವಾಗುವ ನೀರು ಕಾಶಿಯಿಂದ ಬರುತ್ತದೆ ಎಂಬುದು ಇಲ್ಲಿನ ವಾಡಿಕೆ. ಇಲ್ಲಿ ದೂರದಿಂದ ಬಂದಂತಹ ಹಲವಾರು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ಈಡೇರುತ್ತದೆಯೋ ಇಲ್ಲವೋ ಎಂಬುದನ್ನು ಈ ಕೊಳದ ಮೂಲಕ ತಿಳಿದುಕೊಳ್ಳುತ್ತಾರೆ. ಈ ದೇವಸ್ಥಾನದಲ್ಲಿ ಸೋಮವಾರದ ದಿನ ಮಾತ್ರ ಪ್ರಸಾದವನ್ನು ನೀಡಲಾಗುತ್ತೆ.